ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ವಿಜಯ್ ಅವರ ದ ಮೋಸ್ಟ್ ವೇಟೆಡ್ ಫಿಲಂ ಜನನಾಯಕನ್ ಟ್ರೈಲರ್ ರಿಲೀಸ್ ಆಗಿದೆ. ಸೊ ಲಾಸ್ಟ್ ಸಾಂಗ್ ನೋಡಿದ್ವಿ, ಲಾಸ್ಟ್ ಡ್ಯಾನ್ಸ್ ನೋಡಿದ್ವಿ. ಇವಾಗ ವಿಜಯ್ ಅವರ ಲಾಸ್ಟ್ ಟ್ರೈಲರ್ನು ಕೂಡ ನೋಡೋಣ ಬನ್ನಿ. ಈ ಟ್ರೈಲರ್ ನೋಡಿದಾಗ ಸ್ವಲ್ಪ ಲೈಟ್ ಆಗಿ ಡಿಸಪಾಯಿಂಟ್ ಆಯ್ತು. ಯಾಕೆ ಅಂತಂದ್ರೆ ಇದು ತೆಲುಗುಲಿ ಬಾಲಯ್ಯ ಅವರು ನಟಿಸಿರುವಂತ ಭಗವಂತ ಕೇಸರಿ ಫಿಲಂ ನ ರೀಮೇಕ್ ಆಗಿದೆ. ಬಟ್ ಸ್ಟೋರಿ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಇದು ಪೊಲಿಟಿಕ್ಸ್ ಬೇಸ್ ಸಿನಿಮಾ ಆಗಿರೋದ್ರಿಂದ ಸ್ಟೋರಿನ ಸ್ವಲ್ಪ ಪೊಲಿಟಿಕ್ಸ್ ಮೇಲೆ ಫೋಕಸ್ ತುಂಬಾ ಮಾಡಿದ್ದಾರೆ. ಅಂಡ್ ಇದೊಂದು ರೀಮೇಕ್ ಫಿಲಂ ಅನ್ನೋದನ್ನ ಬಿಟ್ಟು ನೋಡಿದ್ರೆ ಫಿಲಂ ಟ್ರೈಲರ್ ತುಂಬಾ ಇಂಪ್ರೆಸಿಂಗ್ ಆಗಿ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಇದರಲ್ಲಿ ತುಂಬಾ ಇಂಪ್ರೆಸ್ ಆಗಿದ್ದು ವಿಜಯ್ ಅವರ ಲುಕ್ ಅಂಡ್ ಡೈಲಾಗ್. ಮತ್ತೆ ಇದರಲ್ಲಿ ವಿಜಯ್ ಅವರು ಒಬ್ಬ ಪೊಲೀಸ್ ಆಫೀಸರ್ ಕಾಣಿಸ್ಕೊಳ್ತಾ ಇದ್ರೆ, ಮಮತಾ ಬೈಜು ಅವರು ವಿಜಯ್ ಅವರ ಮಗಳ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಇವರ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಇನ್ನು 300 ಕೋಟಿ ಬಜೆಟ್ ಅಲ್ಲಿ ಮಾಡಿರುವಂತ ಈ ಫಿಲಂ ಮೇಕಿಂಗ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಆಕ್ಷನ್ ಸೀಕ್ವೆನ್ಸ್ ಕೂಡ ಅಷ್ಟೇ ಇಂಪ್ರೆಸಿವ್ ಆಗಿತ್ತು. ಇನ್ನು ಲೇಟೆಸ್ಟ್ ಟೆಕ್ನಿಕ್ ಯೂಸ್ ಮಾಡಿರುವಂತ ರೋಬೋಟ್ ಫೈಟ್ ಸೀನ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಥಿಯೇಟರ್ ಹೋಗಿ ನೋಡ್ಬೇಕು. ಇನ್ನು ಬಾಬಿ ಡಿಯೋಲ್ ಅವರ ಆಕ್ಷನ್ ಅಂಡ್ ವಿಲನ್ ಮ್ಯಾನರಿಸಮ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಮತ್ತೆ ವಿಜಯ್ ಅವರ ಲಾಸ್ಟ್ ಫಿಲಂ ಆಗಿರೋದ್ರಿಂದ ಈ ಫಿಲಂಗೆ ಏನೇನ್ ಕೊಡ್ಬೇಕು ಎಲ್ಲ ಸಖತ್ತಾಗಿ ಇನ್ವಾಲ್ವ್ ಮಾಡಿರೋ ತರ ಕಾಣಿಸ್ತಾ ಇದೆ. ಇನ್ನು ಸಾಂಗ್ಸ್ ಎಲ್ಲ ಆಲ್ರೆಡಿ ಹಿಟ್ ಆಗಿರೋದ್ರಿಂದ ನಾವು ಲಾಸ್ಟ್ ಶೋ ನೋಡಿ ಎಂಜಾಯ್ ಮಾಡೋದು ಅಷ್ಟೇ ಬಾಕಿ. ಇನ್ನು ಈ ಫಿಲಂ ಸ್ಟೋರಿ ಬಂದು ವಿಜಯ್ ಅವ್ರ ಮಗಳನ್ನ ಆರ್ಮಿ ಆಫೀಸರ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಅವರು ಟ್ರೈನಿಂಗ್ ಕೂಡ ಮಾಡ್ತಾ ಇರ್ತಾರೆ. ಇಂಥ ಟೈಮಲ್ಲಿ ಅವ್ರ ಮಗಳು ಲೈಫಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಆ ಇನ್ಸಿಡೆಂಟ್ ಇಂದ ಅವರ ಮಗಳು ತುಂಬಾ ಭಯ ಪಡ್ಕೋತಾ ಇರ್ತಾರೆ. ಸೊ ಆ ಭಯನ ಹೋಗ್ಸೋದಕ್ಕೋಸ್ಕರ ವಿಜಯ್ ಅವರು ಏನೇನ್ ಮಾಡ್ತಾರೆ ಅನ್ನೋದು ಮೈನ್ ಸ್ಟೋರಿ ಆಗಿದೆ. ಅಂಡ್ ಈ ಫಿಲಂ ಅಲ್ಲಿ ಸಮ್ ಕ್ಯೂರಿಯಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಲಾಸ್ಟ್ ಫೈಟ್ ಸೀನ್ ಅಲ್ಲಿ ಡ್ರೋನ್ ಫ್ಲೈಯಿಂಗ್ ಸೀನ್ಸ್ ಆಗಿರ್ಬೋದು ಅಥವಾ ರೋಬೋ ಸೀನ್ಸ್ ಆಗಿರ್ಬೋದು, ಇದೆಲ್ಲ ತೋರಿಸಿದ್ದಾರೆ. ಸೊ ಅದೆಲ್ಲ ಹೇಗ್ ಬಂದಿದೆ ಅಂತ ನಾವು ಕಾದ್ ನೋಡ್ಬೇಕು. ಮತ್ತೆ ಪೊಲಿಟಿಕ್ಸ್ ನ ಇನ್ವಾಲ್ವ್ ಮಾಡಿರೋದ್ರಿಂದ ಅಂಡ್ ಇವರು ಕೂಡ ನೆಕ್ಸ್ಟ್ ಪೊಲಿಟಿಕ್ಸ್ ಗೆ ಇನ್ವಾಲ್ವ್ ಆಗ್ತಾ ಇರೋದ್ರಿಂದ ಈ ಫಿಲಂ ಅಲ್ಲಿ ಪೊಲಿಟಿಕ್ಸ್ ಮೇಲೆ ಬಂದಿರುವಂತ ಮೆಸೇಜ್ ಏನು ಅಂತ ನಾವು ಕಾದ್ ನೋಡ್ಬೇಕು. ಹಾಗೆ ಈ ಫಿಲಂ ಟ್ರೈಲರ್ ಅಲ್ಲಿ ಒಂದು ಮೆನ್ಷನ್ ಮಾಡ್ತಾರೆ ಪ್ಲಾನ್ OM ಅಂತ. ಅದೇನು ಅಂತ ನಾವು ಥಿಯೇಟರ್ ಅಲ್ಲಿ ಹೋಗಿ ನೋಡ್ಬೇಕು ಅಂತ ಹೇಳ್ತೀನಿ. ಇನ್ನು ಈ ಫಿಲಂಗೆ ಮ್ಯೂಸಿಕ್ ಕೊಟ್ಟಿರೋದು ಅನಿರುದ್ಧ್ ರವಿಚಂದ್ರನ್ ಅವರು. ಅಂಡ್ ವಿಜಯ್ ಅವ್ರ ಜೊತೆ ಈ ಫಿಲಂ ಅಲ್ಲಿ ಪೂಜಾ ಹೆಗ್ಡೆ, ಬಾಬಿ ಡಿಯೋಲ್, ಮಮತಾ ಬೈಜು, ವಸುದೇವ್ ಮೆನನ್, ಪ್ರಕಾಶ್ ರಾಜ್, ಪ್ರಿಯಾಮಣಿ ಹೀಗೆ ಮುಂತಾದವರು ಆಕ್ಟ್ ಮಾಡಿದ್ದಾರೆ. ಮತ್ತೆ ಈ ಫಿಲಂ ನ ಲೆಂತ್ ಬಂದು 3 hours 6 minutes ಇದೆ. ಯಾಕೆ ಅಂತಂದ್ರೆ ಲಾಸ್ಟ್ 10 minutes ಬಂದು ವಿಜಯ್ ಅವರ ಲಾಸ್ಟ್ ಫಿಲಮ್ಸ್ ಡ್ಯಾನ್ಸ್ ಅಂಡ್ ಮೂವಿ ಸೀನ್ಸ್ ಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಸಿನ್ಸ್ ಅವರ ಲಾಸ್ಟ್ ಫಿಲಂ ಆಗಿರೋದ್ರಿಂದ ಅದನ್ನೆಲ್ಲ ಶೋ ಮಾಡ್ತಾ ಇದ್ದಾರೆ. ಈ ಫಿಲಂ ಆದ್ಮೇಲೆ ವಿಜಯ್ ಅವರು ಕಂಪ್ಲೀಟ್ಲಿ ಪೊಲಿಟಿಕ್ಸ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇರೋದ್ರಿಂದ ಮತ್ತೆ ಬೇರೆ ಯಾವ್ದು ಫಿಲಂ ಒಪ್ಕೊಂಡಿಲ್ಲ. ಸೊ ಅದರಿಂದ ಇದೇ ಲಾಸ್ಟ್ ಫಿಲಂ ಆಗಿದೆ. ಸೊ ನೀವು ಅವರ ಅಭಿಮಾನಿಯಾಗಿದ್ರೆ ಈ ಫಿಲಂ ನ ಥಿಯೇಟರ್ ಹೋಗಿ ನೋಡಿ ಅಂಡ್ ನಿಮ್ಮ ಫ್ಯಾಮಿಲಿ ಅವ್ರ ಜೊತೆನೆ ಹೋಗಿ ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.